ಯಾದಗಿರಿ ಕರವೇ ಜಿಲ್ಲಾಧ್ಯಕ್ಷರಾದ ಟಿ.ಎನ್. ಭೀಮನಾಯಕರವರ ಹುಟ್ಟುಹಬ್ಬದ ಪ್ರಯುಕ್ತ ಶಹಾಪುರ ತಾಲೂಕಾ ಕರವೇ ಘಟಕದ ವತಿಯಿಂದ ವೃದ್ಧಾಶ್ರಮದಲ್ಲಿ ಸರಳವಾಗಿ ಹಣ್ಣು ಹಂಪಲವನ್ನು ನೀಡಿ ಆಚರಣೆ ಮಾಡಲಾಗಿದೆ. ಭೀಮನಾಯಕ್ ಅವರಿಗೆ ತಾಯಿ ಭುವನೇಶ್ವರಿ ಮಾತೆ ನಾಡು ನುಡಿ ಜಲ ರೈತ ಪರ ಎಲ್ಲ ಹೋರಾಟದಲ್ಲಿ ಜಯ ನೀಡಲೆಂದು ವೃದ್ಧಾಶ್ರಮದಲ್ಲಿ ಸರಳವಾಗಿ ಹಣ್ಣು ಹಂಪಲು ನೀಡಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಕಟ್ಟಿಮನಿ, ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ದೂರನಹಳ್ಳಿ, ಯುವ ಘಟಕ ಅಧ್ಯಕ್ಷ ಬಸು ನಾಯ್ಕೋಡಿ, ಆಂಜನೇಯ ಇಬ್ರಾಂಪುರ್, ನಗರ ಘಟಕ ಅಧ್ಯಕ್ಷ ಭೀಮು ಹಯಾಳ್, ಬಸವರಾಜ್ ಮತ್ತು ಇತರರು ಇದ್ದರು. ಸಂಗಮೇಶ್ ಕುಂಬಾರ್, ರಾಜ್ಯ 32 ಕನ್ನಡ ನ್ಯೂಸ್, ಶಾಪುರ್. ಮುಂದೆ ಕ್ಯಾಮ್ರಾ ಲಾಸ್ಟಿಗೆ ಫೋಟೋ ಅಣ್ಣ ಈ ಕಡೆ ಆ ಸೈಡ್ ಹೋಗ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ನಮ್ಮ ಪ್ರೀತಿಯ ಭೀಮನಾಯಕ್ ಅಣ್ಣವರ ಹುಟ್ಟು ಹಬ್ಬ ಇಂದು. ಅವರ ಹಬ್ಬ ಏನೋ ಒಂದು ಚಿಕ್ಕದಾಗಿ ವಿಶೇಷವಾಗಿ ಆಚರಿಸ್ಬೇಕಂತ ಇವತ್ತು ವೃದ್ಧಾಶ್ರಮ ಬಂದು ಹಣ್ಣು ಬ್ರೆಡ್ ನಮ್ಮ ಅಧ್ಯಕ್ಷರು, ನಮ್ಮ ಯುವಕರದ ಅಧ್ಯಕ್ಷರು, ನಗರದ ಅಧ್ಯಕ್ಷರು ಎಲ್ಲರ ಅಭಿಪ್ರಾಯದ ಮೇರೆಗೆ ಒಂದು ಸಣ್ಣದಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲರೂ ಸಹಕಾರ ನೀಡಿ ಈ ಒಂದು ವೃದ್ಧಾಶ್ರಮಕ್ಕೆ ಹಣ್ಣು ಬ್ರೆಡ್ ಕೊಟ್ಟಿರ್ತೀವಿ. ಎಲ್ಲರಿಗೂ ನಮಸ್ಕಾರ. ಏನು ವಿಶೇಷ ಅಂದರೆ ನಮ್ಮ ಹುಟ್ಟು ಹೋರಾಟಗಾರರಾದ ಭೀಮನಾಯಕ್ ಅಣ್ಣ ಕರವೇ ಜಿಲ್ಲಾ ಅಧ್ಯಕ್ಷರಾದ ಅವರು ಹುಟ್ಟುಹಬ್ಬ ಹೊರತು ಇವತ್ತು ಒಂದು ಸಣ್ಣ ವೃದ್ಧಾಶ್ರಮಕ್ಕೆ ಹಣ್ಣು ಬ್ರೆಡ್ ಹಂಚಲಾಯಿತು. ಅವರು 100 ವರ್ಷ ಇದೇ ಥರ ಹೋರಾಟ ಮಾಡ್ಕೊಂತ ಮುಂದರಲಿ. ಅವರು ಬಡವರ ಪರ ಅನ್ಯಾಯದ ವಿರುದ್ಧ ಹೋರಾಟ ಇದೇ ಥರ ಇಲ್ಲ ಅಂದ್ಬಿಟ್ಟು 100 ವರ್ಷ ಆಶೀರ್ವಾದ ಮಾಡಲು